ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ರುಚಿಯಾದ ಎಗ್ ಪೊಟ್ಯಾಟೊ ಆಮ್ಲೆಟ್ ಹೀಗೆ ಮಾಡಿ ಒಂದ್ಸಲ. ತುಂಬಾ ಈಸಿಯಾಗಿ ಮನೆಯಲ್ಲಿ ನೀವು ಎಗ್ ಪೊಟ್ಯಾಟೊ ಆಮ್ಲೆಟ್ನ ಮಾಡ್ಕೋಬೋದು. ಮೊದಲನೇದಾಗಿ ಎಗ್ ಪೊಟ್ಯಾಟೊ ಆಮ್ಲೆಟ್ ಮಾಡೋದಕ್ಕೆ ನಾನು ಇಲ್ಲಿ 2 ಎಗ್ಸ್ನ ತೊಗೊಂಡಿದ್ದೀನಿ, 2 ಮೊಟ್ಟೆಗಳನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸೊ ಒಂದು ಬೌಲಿಗೆ 2 ಮೊಟ್ಟೆನೂ ಕೂಡ ಒಡೆದು ನಾನು ಅದಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾವು ಕೆಲವೊಂದು ಸ್ಪೈಸಸ್ನ ಹಾಕ್ಕೊಳ್ಳೋಣ. ಇದಕ್ಕೆ ರುಚಿಗೆ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನಾನು. ಹಾಗೆ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ನು ಕೂಡ ನಾನು ಇವಾಗ ಆ್ಯಡ್ ಮಾಡ್ಕೋತೀನಿ. ಸೊ ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ, ಪೆಪ್ಪರ್ ಪೌಡರ್ನ ಹಾಕಿದ್ದೀನಿ ಸ್ವಲ್ಪ. ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ, ಸಣ್ಣದಾಗಿ ಕಟ್ ಮಾಡಿರೋಂತಹ ಕೊತ್ತಂಬರಿ ಸೊಪ್ಪು. ಸೊ ರುಚಿಯಾಗಿರೋಂತಹ ಎಗ್ ಪೊಟ್ಯಾಟೊನ ಒಂದ್ಸಲ ನೀವು ಟ್ರೈ ಮಾಡಿದ್ರೆ ಖಂಡಿತ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಮನೆಯಲ್ಲಿ ಮಕ್ಕಳಂತೂ ಇದ್ದರೆ ತುಂಬ ಅಂದರೆ ತುಂಬಾ ಇಷ್ಟಪಡ್ತಾರೆ ಈ ರೆಸಿಪಿನ. ಸೊ ಇದಕ್ಕೆ ಈಗ ಚೆನ್ನಾಗಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ನಾನು ಇದನ್ನು ಬೀಟ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ನೀವು. ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಈಗ ನಾನು ಒಂದು ಸೈಡಲ್ಲಿ ಈ ಬೌಲ್ನ ತೆಗೆದಿಟ್ಬಿಡ್ತೀನಿ. ನಂತರ ಇಲ್ಲಿ ನಾನು ಆಲೂಗೆಡ್ಡೆನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ 3 ಆಲೂಗೆಡ್ಡೆನ ತೊಗೊಂಡಿದ್ದೀನಿ. ಸೊ ನಾನು ಇವಾಗ ಇದನ್ನು ಚೆನ್ನಾಗಿ ತುರಿದು ಇಟ್ಕೋತಾ ಇದ್ದೀನಿ. ಸೊ ನೋಡ್ಬೋದು ನೀವು, ಸ್ವಲ್ಪ ಉದ್ದುದ್ದನೇ ಇರಲಿ, ತುಂಬ ಚೆನ್ನಾಗಿರುತ್ತೆ ಗ್ರೇಟೆಡ್ ಪೊಟ್ಯಾಟೋಸ್ ಎಗ್ ಆಮ್ಲೆಟ್. ಸೊ ಮನೆಯಲ್ಲಿ ತುಂಬ ಈಸಿಯಾಗಿ ನೀವು ರುಚಿಯಾಗಿರುವಂತಹ ಎಗ್ ಪೊಟ್ಯಾಟೊ ಆಮ್ಲೆಟ್ನ ಮಾಡ್ಕೋಬೋದು. ಸೊ ಒಂದೇ ಥರ ಆಮ್ಲೆಟ್ ತಿಂದು ತಿಂದು ಬೇಜಾರಾಗಿರೋರು ಈ ರೆಸಿಪಿನ ಒಂದ್ಸಲ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಓಕೆ, ಈಗ ಒಂದು ಪ್ಯಾನಿಗೆ ಈಗ 3ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ವೆಜಿಟೇಬಲ್ ಆಯಿಲ್ನ ಹಾಕಿದ್ದೀನಿ. ಆ ಎಣ್ಣೆ ಬಿಸಿಯಾದ ನಂತರ ನಾನು ಇವಾಗ ನಾವು ಗ್ರೇಟೆಡ್ ಮಾಡ್ಕೊಂಡಿರೋಂತಹ ಪೊಟ್ಯಾಟೋಸ್ನ, ಅಂದರೆ ಆಲೂಗೆಡ್ಡೆ ತುರಿದಿದ್ದೀವಲ್ಲ, ಸೊ ಅದನ್ನು ತೊಳೆದು 1-2 ಸಲ ನೀರಲ್ಲಿ ಚೆನ್ನಾಗಿ ತೊಳೆದು ನಂತರ ಇವಾಗ ನಾನು ಅದನ್ನು ಹಾಕ್ಕೋತಾ ಇದ್ದೀನಿ. ನೋಡ್ಬೋದು, ಈಗ ಪ್ಯಾನಿಗೆ ಎಣ್ಣೆ ಹಾಕಿ ನಂತರ ಈಗ ಆಲೂಗೆಡ್ಡೆನ ಹಾಕಿದ್ದೀನಿ. ಈಗ ನಾವು ಆಲೂಗೆಡ್ಡೆನ ಎಲ್ಲ ಒಂದು ಸ್ವಲ್ಪನೂ ಜಾಗ ಬಿಡ್ದಂಗೆ ಪೂರ್ತಿ ಹಾಕಿ ಮೊಟ್ಟೆನ ನಾವು ಬೀಟ್ ಮಾಡಿ ಇಟ್ಕೊಂಡಿರೋಂತಹ ಇದೆಯಲ್ಲ, ಸೊ ಆ ಮಿಶ್ರಣನ ಇವಾಗ ನಾನು ಹಾಕ್ಕೋತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ನಿಮಗೆ ಒಂದು 5ರಿಂದ 10 ನಿಮಿಷದಲ್ಲಿ ಈ ರೆಸಿಪಿ ರೆಡಿ ಆಗುತ್ತೆ. ಖಂಡಿತ ಸಂಜೆ ಸ್ನ್ಯಾಕ್ಸಿಗೆ ನೀವು ಈ ಪೊಟ್ಯಾಟೊ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೋಬೋದು. ಓಕೆ, ನೋಡಿ ಇವಾಗ ನಾನು ಫುಲ್ ಇದನ್ನು ಹಾಕಿದ ನಂತರ ಇವಾಗ 2 ಸೆಕೆಂಡ್ ಇದನ್ನು ಕ್ಲೋಸ್ ಮಾಡಿ, 2 ನಿಮಿಷದವರೆಗೂ ಕ್ಲೋಸ್ ಮಾಡಿ ನಂತರ 2 ನಿಮಿಷ ಬೆಂದ ನಂತರ ಇದಕ್ಕೆ ಇವಾಗ ನಾವು ಸ್ವಲ್ಪ ಸೈಡನ್ನು ಸ್ವಲ್ಪ ಬೇಕು ಅಂದರೆ ನೀವು ಬಿಡಿಸ್ಕೊಳ್ಳಿ ಫಸ್ಟ್. ಓಕೆ, ಸ್ವಲ್ಪ ನಾನು ಬಿಡಿಸ್ತಾ ಇದ್ದೀನಿ, ಜಾಸ್ತಿ ಇಲ್ಲ. ಇದಕ್ಕೆ ನಾನೀಗ ಚೀಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಓಕೆ, ಚೀಸ್ನ ನೋಡಿ, ಇದು ಒಂದು 20 ರೂಪಾಯಿ ಪ್ಯಾಕು ಅನಿಸುತ್ತೆ ಇದು ಒಂದು ಪ್ಯಾಕು. ಸೊ ಚೀಸ್ ಇದ್ದರೆ ಉಪಯೋಗಿಸಿ, ಇಲ್ಲ ಅಂತಂದರೆ ಖಂಡಿತವಾಗ್ಲೂ ನೀವು ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಯಾಕೆಂದರೆ ಚೀಸ್ ಹಾಕಿದರೆ ಒಂದು ಒಳ್ಳೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೊ ಚೀಸ್ ಇದ್ದರೆ ಉಪಯೋಗಿಸಿ, ಇಲ್ಲ ಅಂತ ಈಗ ಲಾಕ್ಡೌನ್ ಟೈಮ್ ಇರೋದ್ರಿಂದ ಇಲ್ಲ ಅಂತಂದರೆ ಪ್ರಾಬ್ಲಮ್ ಇಲ್ಲ, ಹಾಗೆ ಮಾಡಿ ತುಂಬ ಯಮ್ಮಿ ಆಗಿರುತ್ತೆ ಈ ಎಗ್ ಪೊಟ್ಯಾಟೊ ಸ್ನ್ಯಾಕ್ಸ್. ಓಕೆ, ಈಗ ನೋಡಿ ಚೀಸ್ನ ನಾನು ಕಟ್ ಮಾಡಿ ಎಲ್ಲ ಸೈಡಲ್ಲೂ ಇಟ್ಟಿದ್ದೀನಿ. ನಂತರ ಈಗ ಮತ್ತೆ ನಾವು ತುರಿದಿರುವಂತಹ ಆಲೂಗೆಡ್ಡೆ ಇದೆಯಲ್ಲ, ಅದರ ಅರ್ಧ ಭಾಗ ಮಾತ್ರ ಫಸ್ಟ್ ಹಾಕ್ಕೊಂಡಿದ್ದೆ ನಾನು, ಇನ್ನು ಅರ್ಧ ಭಾಗ ಮೇಲ್ಗಡೆ ಕ್ಲೋಸ್ ಮಾಡ್ತಾ ಇದ್ದೀನಿ ಇವಾಗ. ಸೊ ನೋಡಿ, ಈಗ ಪೂರ್ತಿ ಇದನ್ನು ನಾವು ಫುಲ್ ಮೇಲ್ಗಡೆ ಚೀಸ್ ಹಾಕಿದ್ದೀವಲ್ಲ ಅದರ ಮೇಲೆ ಪೂರ್ತಿ ಹಾಕ್ಕೊಳ್ಳೋಣ. ತುಂಬಾ ಈಸಿಯಾಗಿ ರುಚಿಯಾಗಿರುವಂತಹ ಎಗ್ ಪೊಟ್ಯಾಟೊ ಸ್ನ್ಯಾಕ್ಸ್ನ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಓಕೆ, ಇದಕ್ಕೆ ಸ್ವಲ್ಪ ಮೇಲ್ಗಡೆ ನಾನು ಉಪ್ಪನ್ನು ಉದುರಿಸ್ತಾ ಇದ್ದೀನಿ, ಸ್ವಲ್ಪ ಉಪ್ಪು ಖಾರ ಚೆನ್ನಾಗಿ ಹಿಡೀಲಿ ಅನ್ನೋದಕ್ಕಷ್ಟೇ. ಓಕೆ, ಇದನ್ನು ಮುಚ್ಚಿ ಇವಾಗ ನಾನು 1-2 ನಿಮಿಷ ಬೇಯಿಸ್ಕೊಂಡು ಈಗ ಮತ್ತೆ ಇದನ್ನು ಟರ್ನ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ಟರ್ನ್ ಮಾಡೋಣ. ನಂತರ ಟರ್ನ್ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಟಿದ್ದೀನಿ. ಈಗ ಮತ್ತೆ ಇದಕ್ಕೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ. ಸೊ ಈಗ ಸ್ವಲ್ಪ ಎಣ್ಣೆ ಬಿಸಿಯಾದ ನಂತರ ಈಗ ನಾನು 1 ಮೊಟ್ಟೆನ ಒಡೆದು ಬೀಟ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಮೊಟ್ಟೆ ಇಷ್ಟೇ ಹಾಕಿರೋದು, ಏನೂ ಹಾಕಿಲ್ಲ. ಸ್ವಲ್ಪ ಹೀಗೆ ಹಾಕಿದ್ರೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ನೀವು ಈ ಥರ ಒಂದ್ಸಲ ರುಚಿಯಾಗಿರುವಂತಹ ಎಗ್ ಪೊಟ್ಯಾಟೊ ಆಮ್ಲೆಟ್ನ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮ್ಮ ಅನಿಸಿಕೆ ಅಭಿಪ್ರಾಯ ನನಗೆ ತಿಳಿಸಿ. ನೋಡಿ, ಇವಾಗ ನಾನು ಮತ್ತೆ ಪೊಟ್ಯಾಟೊ ಆಮ್ಲೆಟ್ನ ಟರ್ನ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ನೋಡ್ಬೋದು, ಈಗ ಇದು 1-2 ನಿಮಿಷ ಬೆಂದರೆ ಸಾಕು, ರೆಡಿಯಾಗುತ್ತೆ ಎಗ್ ಪೊಟ್ಯಾಟೊ ಆಮ್ಲೆಟ್. ಈಸಿ ಪೊಟ್ಯಾಟೊ ಸ್ನ್ಯಾಕ್ಸ್ನ ಖಂಡಿತವಾಗ್ಲೂ ನೀವು ಮನೆಯಲ್ಲಿ ಟ್ರೈ ಮಾಡಲೇಬೇಕು ಫ್ರೆಂಡ್ಸ್. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆ, ಈಗ 1-2 ನಿಮಿಷ ಇದರಲ್ಲಿ ಕ್ಲೋಸ್ ಮಾಡಿ ನಾನು ಬೇಯಿಸ್ಕೊಂಡಿದ್ದೀನಿ ಮತ್ತೆ. ಓಕೆ, ಈಗ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಸೈಡಲ್ಲೆಲ್ಲ ಬಿಡಿಸ್ಕೊಳ್ಳೋಣ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಓಕೆ, ಅಂಟ್ಕೊಳ್ಳೋದಿಲ್ಲ, ಹಾಗೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ರೆಡಿಯಾಗಿದೆ. ಈಗ ಒಂದು
ಪ್ಲೇಟಿಗೆ ನಾನು ಅದನ್ನು ಸರ್ವ್ ಮಾಡ್ಕೋತಾ ಇದ್ದೀನಿ. ನೋಡಿ, ನಿಧಾನವಾಗಿ ಇದನ್ನು ನಾವು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ನಂದು ಇನ್ನೊಂದು ಚಾನಲ್ ಕೂಡ ಇದೆ, ಆದ್ಯ ಬ್ಯೂಟಿ ಟಿಪ್ಸ್ ಇನ್ ಕನ್ನಡ. ಸೊ ನೀವ್ಯಾರಾದರೂ ಆ ಚಾನಲ್ನ ನೋಡಿಲ್ಲದ್ರೆ ಖಂಡಿತವಾಗ್ಲೂ ಆ ಚಾನಲ್ ನೋಡಿ, ಹಾಗೆ ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಇವಾಗ ಎಗ್ ಪೊಟ್ಯಾಟೊ ಆಮ್ಲೆಟ್ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ. ಬಾಯ್.